ರಾಜ್ಕುಮಾರ್ ಹೃದಯಘಾತದಿಂದ ಮೃತಪಟ್ಟು 3 ವರ್ಷಗಳಾಗಿವೆ. ಆದರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂದವರ ನೆನಪು ಮಾತ್ರ ಅಚ್ಚಳಿಯದೆ ಉಳಿದು ಹೋಗಿದೆ. ರಾಜ್ಯದ ದೇವರ ಹೆಸರುಗಳಲ್ಲಿ ಶುಭ ಕಾರ್ಯ ಮಾಡೋದನ್ನ ನಾವು ನೋಡೇ ಇರ್ತೀವಿ. ಆದರೆ ಇತ್ತೀಚೆಗೆ ಅಪ್ಪು ಹೆಸರಲ್ಲಿ ಹೋಟೆಲ್, ಅಂಗಡಿಗಳು ಹೆಚ್ಚೆಚ್ಚು ಓಪನ್ ಆಗ್ತಿದೆ. ಜೊತೆಗೆ ಇಲ್ಲೊಬ್ಬ ಅಭಿಮಾನಿ ತನ್ನ ಜಮೀನಿನಲ್ಲಿ ಪುನೀತ್ ರಾಜ್ಕುಮಾರ್ ದೇಗುಲ ನಿರ್ಮಾಣ ಮಾಡಿದ್ದಾರೆ. ಯಾರು ಈ ಯುವಕ? ಎಲ್ಲಿನವರು? ಪುನೀತ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ಯಾರು ಅಂತೀರಾ? ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ. ತುಂಬಾ ಖುಷಿ ಆಯ್ತು. ನನ್ನ ತಾಯಿನೇ ಬಂದಂಗಾಯ್ತು. ಯಾಕಂದ್ರೆ ಅವರು ಮಾತು ಕೊಟ್ಟಿದ್ರು, ನಾನು ಬರ್ತೀನಪ್ಪ, ನಾನು ಬಂದು ಉದ್ಘಾಟನೆ ಮಾಡ್ತೇನೆ ಅಂತಂದಿದ್ರು. ತುಂಬಾ ಖುಷಿ ಆಯ್ತು. ಅದೇ ಪ್ರಕಾರ ನನಗೆ ದುಃಖನೂ ಆಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ, ಅವರು ಇದ್ದಾರಂತೇಳಿ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ. ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ. ಇಡೀ ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿದಂತೆ ಎಲ್ಲ ಕನ್ನಡ ಜನತೆ, ನನ್ನ ಊರ ಗ್ರಾಮ ಜನತೆ, ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಬೆನ್ನೆಲುಬು ನಿಂತಿದ್ದಾರೆ. ಇದೆಲ್ಲ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮಗಳಿಗೆ ಸ್ಕೂರ ನಾಮಕರಣ ಮಾಡಿದ್ರು. ಅದು ಅಂತೂ ಇನ್ನೂ ಅದ್ಭುತ. ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ದಾರೆ. ನನ್ನ ತಾಯಿಗೆ, ನನ್ನ 2ನೇ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಆ ದೊಡ್ಡ ಮನೆಗೆ ನಾನು ಯಾವಾಗಲೂ ಸಾಯೋವರೆಗೂ ದುಡಿತೀನಿ, ಸಮಾಜ ಸೇವೆ ಮಾಡ್ತೀನಿ. ಅಪ್ಪು ಅವರು ಸರ್ ಮಾಡಿದಂಥ ಕಾರ್ಯಗಳಲ್ಲಿ ನಾನು ಡೈಲಿ ಪಾಲ್ಗೊಂಡು ಅವರ ಧೂಳಿನ ಸಮಯದಲ್ಲಿ ಕಾರ್ಯಕ್ರಮ ಮಾಡ್ತೀನಿ.